ಓಕೆ, ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಚಾಪ್ಟರ್ ನಂಬರ್ 2 ಧಾತುಗಳ ಅಂದರೆ ಮೂಲ ವಸ್ತುಗಳ ಆವರ್ತನೀಯ ವರ್ಗೀಕರಣ ಈ ಒಂದು ಚಾಪ್ಟರ್ನಲ್ಲಿ ಬರತಕ್ಕಂಥ ಪ್ರಮುಖವಾದಂಥ ಪ್ರಶ್ನೋತ್ತರಗಳ ಬಗ್ಗೆ ನಾವಿವತ್ತು ಚರ್ಚೆಯನ್ನು ಮಾಡೋರಿದ್ದೀವಿ. ಸೊ ಈ ಒಂದು ಚಾಪ್ಟರ್ನಲ್ಲಿ ಬರತಕ್ಕಂಥ ಇಂಪಾರ್ಟೆಂಟ್ MCQ ಕ್ವಶನ್ ಏನಿದೆ, ಸೊ ಅದರ ಬಗ್ಗೆನೇ ಇವತ್ತು ನಾವು ಚರ್ಚೆಯನ್ನು ಮಾಡೋರಿದ್ದೀವಿ. ಸೊ ಯಾರ್ಯಾರು ನಮ್ಮ ಸ್ನೇಹಿತರು ಕರ್ನಾಟಕ TET, GPSTR, HSTR, FDA, IAS, KS, PSI, PDO ಪ್ರತಿಯೊಂದು ಪ್ರಿಪ್ರೇಷನ್ನ ಮಾಡ್ತಾಯಿದ್ರು, ಎಕ್ಸಾಮ್ನೊಂದು ಪ್ರಿಪರೇಷನ್ ಮಾಡ್ತಾಯಿದ್ರು. ಸೊ ಅವರಿಗೋಸ್ಕರನೇ ಈ ಒಂದು ಕ್ಲಾಸ್ನ ನಾವು ಕೊಡ್ತಾ ಇದ್ವಿ. ಸೊ ಈ ಒಂದು ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಪ್ರಶ್ನೆಗಳು ಏನೇನಿವೆ ಅನ್ನೋದನ್ನು ನಾವು ನೋಡ್ತಾ ಹೋಗುವ. ಸೊ ಫಸ್ಟ್ ಒಂದು ಕ್ವಶನ್ನ ತಗೊಂಡ್ರೆ ನೋಡಿ, ಫಸ್ಟ್ ಒಂದು ಕ್ವಶನ್ ಏನಿದೆ ಅಂದರೆ ಧಾತುಗಳ ಮೂಲ ಘಟಕ ಯಾವುದು ಅಂತ ಒಂದು ಕ್ವಶನ್ನ ಕೇಳಿರ್ತಾರೆ. ಧಾತುಗಳ ಮೂಲ ಘಟಕ ಯಾವುದು ಅಂತ ಒಂದು ಕ್ವಶನ್ ಅವರು ಕೇಳಿದ್ದಾರೆ. ಸೊ ಈ ಒಂದು ಕ್ವಶನ್ಗೆ ಆನ್ಸರ್ ಏನಪ್ಪ ಅಂದರೆ ನೋಡಿ, ಯಾವುದೇ ಒಂದು ಧಾತು ಅಥವಾ ಒಂದು ಎಲಿಮೆಂಟ್ಸ್ ಏನಾದರೂ ಇದ್ರೆ ಅದರ ಯಾವ ಒಂದು ಘಟಕ ಇರುತ್ತೆ, ಮೂಲವಂತ ಘಟಕ ಯಾವುದು ನೋಡಿ. ಅಧಾತು ಅಂತ ತಗೊಂಡ್ರೆ ಇದು ಆಪ್ಷನ್ ಬ, ಇದು ಕೂಡ ಆನ್ಸರ್ ರಾಂಗ್ ಇರುತ್ತೆ. ಇನ್ನು ಪ್ರೋಟಾನ್ ತಗೊಂಡ್ರೆ ಇದು ಕೂಡ ಆನ್ಸರು ರಾಂಗ್ ಇರುತ್ತೆ. ಇನ್ನು ಸಿ ಕ ಒಂದು ತಗೊಂಡ್ರೆ ಪರಮಾಣು ಕ್ರಮಾಂಕ, ಇದು ಕೂಡ ರಾಂಗ್ ಇರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಧಾತು ಅಥವಾ ಮೂಲ ಘಟಕ ಯಾವುದಪ್ಪ ಅಂದರೆ ಆನ್ಸರು ಪರಮಾಣು, ಇದರ ಒಂದು ಮೂಲ ಘಟಕ ಅಂತ ಹೇಳ್ಬೋದು. ನೀವು ಬೇಕಾದರೆ ಈ ಒಂದು ಚಾಪ್ಟರ್ನ ಒಂದು ಕ್ಲಾಸ್ನ ವಿಡಿಯೋಸ್ ಇದೆ, ಅಲ್ಲಿ ಕೆಳಗಡೆ ಅಲ್ಲಿ ಹೋಗಿ ನೀವು ಈ ವಿಡಿಯೋಸ್ನ ನೋಡಬಹುದು, ಧಾತುಗಳ ಮೂಲ ಘಟಕ ಯಾವುದು ಅಂತ. ಓಕೆ, ಇನ್ನು ನೆಕ್ಸ್ಟ್ ಸೆಕೆಂಡ್ ಒಂದು ಕ್ವಶನ್ನ ತಗೊಂಡ್ರೆ ನೋಡಿ, ಒಂದನೆಯ ಆವರ್ತ ಎಷ್ಟು ಮೂಲ ಧಾತುವನ್ನು ಒಳಗೊಂಡಿ ಅಂತ ಒಂದು ಕ್ವಶನ್ನ ಕೇಳಿದ್ದಾರೆ. ಕ್ವಶನ್ ಏನು ನೋಡಿ, ಒಂದನೇ ಆವರ್ತ ಎಷ್ಟು ಮೂಲ ಧಾತುವನ್ನು ಒಳಗೊಂಡಿದೆ ನೋಡಿ. ಆವರ್ತ ಅಂದ್ರೇನು? ಪಿರಿಯಡ್ಸ್. ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ಪಿರಿಯಡ್ ಟೇಬಲ್ನಲ್ಲಿ ಎಷ್ಟು ಗ್ರೂಪ್ ಮತ್ತು ಎಷ್ಟು ಪಿರಿಯಡ್ಸ್ ಬರ್ತಂತ ಆಲ್ರೆಡಿ ನಿಮ್ಗೆ ಗೊತ್ತು. 18 ಗ್ರೂಪ್ಸ್ ಮತ್ತು 7 ಪಿರಿಯಡ್ ಇದೆ. ಔಟ್ ಆಫ್ 7 ಒಂದನೆಯ ಆವರ್ತದಲ್ಲಿ ಎಷ್ಟು ಮೂಲ ಧಾತುಗಳು ಒಳಗೊಂಡಿದೆ ಅಂತ ಒಂದು ಕ್ವಶನ್ ಅವರು ಕೇಳಿರ್ತಾರೆ. ನಿಮ್ಗೆ ಗೊತ್ತಿದೆ, ಒಂದು ಫಸ್ಟ್ ಪಿರಿಯಡ್ನಲ್ಲಿ ಎಷ್ಟು ಇರುತ್ತೆ ಡೈರೆಕ್ಟಾಗಿ ಆನ್ಸರು. ಇದರ ಒಂದು ಕರೆಕ್ಟ್ ಆನ್ಸರ್ ಏನಪ್ಪ ಅಂದರೆ 2. ಯಾಕಂದರೆ ಫಸ್ಟ್ ಪಿರಿಯಡ್ನಲ್ಲಿ ಬರೋದೇ ಈ 2 ಎಲಿಮೆಂಟ್ಸು, ಒಂದು ಹೈಡ್ರೋಜನು, ಇನ್ನೊಂದು ಹೀಲಿಯಮು. ಯಾವ್ದು ಹೇಳಿ? ಹೈಡ್ರೋಜನ್ ಮತ್ತು ಹೀಲಿಯಮು. ಇವು ಎರಡು ಎಲ್ಲಿರುತ್ತೆ ಅಂದರೆ ಫಸ್ಟ್ ಪಿರಿಯಡ್ನಲ್ಲಿ, ಅಂದರೆ ಒಂದನೇ ಆವರ್ತದಲ್ಲಿ ಬರ್ತಕ್ಕಂಥ ಮೂಲ ಧಾತುಗಳು. ಸೊ ಹೀಗಾಗಿ ಆನ್ಸರ್ ಏನಪ್ಪ ಅಂದರೆ 2. 3 ಮತ್ತು 4 ಇದರ ರಾಂಗ್ ಆನ್ಸರ್. 3, 4 ಮತ್ತು 1 ಇರ್ತಕ್ಕಂಥ ಯಾವುದೇ ಪಿರಿಯಡ್ಸ್ ಟೇಬಲ್ನಲ್ಲಿ ಇಲ್ಲ. 3 ಇರ್ತಕ್ಕಂಥದ್ದು ಇಲ್ಲ, 4 ಇರ್ತಕ್ಕಂಥ ಪಿರಿಯಡ್ ಕೂಡ ಈ ಪಿರಿಯಡ್ ಟೇಬಲ್ನಲ್ಲಿ ಇಲ್ಲ. ಸೊ ಹೀಗಾಗಿ ಇದರ ಆನ್ಸರ್ ಏನಪ್ಪ ಅಂದರೆ ಆನ್ಸರ್ ಬ, 2 ಈ ಮೂಲ ವಸ್ತುಗಳು ಒಂದನೇ ಆವರ್ತದಲ್ಲಿ ಬರ್ತವೆ. ಓಕೆ, ಇನ್ನು ಮೂರನೇ ಒಂದು ಕ್ವಶನ್ನ ತಗೊಂಡ್ರೆ ನೋಡಿ, ಥರ್ಡ್ ಕ್ವಶನ್ ಏನು ಕೇಳಿದ್ರೆ ಆನ್ಸರ್ ಅವರು, ಥರ್ಡ್ ಕ್ವಶನ್ ಏನಂತ ಕೇಳಿದ್ರೆ ನೋಡಿ, ಕೆಳಗಿನವುಗಳ ಪೈಕಿ ಯಾವ ಮೂಲ ವಸ್ತು ಕ್ಷಾರಲೋಹವಾಗಿದೆ ನೋಡಿ. ಕೆಳಗಿನವುಗಳ ಪೈಕಿ ಯಾವ ಮೂಲ ವಸ್ತು ಕ್ಷಾರಲೋಹ? ಕ್ಷಾರಲೋಹ ಅಂದ್ರೇನು? ಅಲ್ಕಲಿ ಮೆಟಲ್ಸ್ ಯಾವುದಿದೆ ಅಂತ ಒಂದು ಕ್ವಶನ್ನ ನಿಮ್ಗೆ ಅವರು ಕೇಳಿರ್ತಾರೆ. ಯಾವ ಆನ್ಸರ್ ಆಗ್ಬೋದು ಇದಕ್ಕೆ ನೋಡಿ. ಈ ಆಕ್ಸಿಜನ್ ತಗೊಂಡ್ರೆ ಆಕ್ಸಿಜನ್ ಕೂಡ ಇದರ ಆನ್ಸರ್ ಆಗಲ್ಲ, ಇದು ಕೂಡ ರಾಂಗ್ ಇದೆ. ಕಾರ್ಬನ್ ತಗೊಂಡ್ರೆ ಇದು ಕೂಡ ಆಗಲ್ಲ. ನೈಟ್ರೋಜನ್ ಕೂಡ ಇದು ರಾಂಗ್ ಇದೆ. ಆಮೇಲೆ ಸೋಡಿಯಂನ ತಗೊಂಡ್ರೆ ಸೋಡಿಯಂ ಇದರ ಆನ್ಸರ್ ಆಗ್ಬೋದು. ಯಾಕಂದ್ರೆ ನೀವು ನೋಡಿದ್ದೀರಾ, ಫಸ್ಟ್ ಗ್ರೂಪ್ನಲ್ಲಿ ಏನು ಬರುತ್ತೆ? ಅಲ್ಕಲಿ ಮೆಟಲ್ಸು. ಸೆಕೆಂಡ್ ಗ್ರೂಪ್ನಲ್ಲಿ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಬರುತ್ತೆ. ಸೊ ಈ ಫಸ್ಟ್ ಗ್ರೂಪ್ನಲ್ಲಿ ಬರೋದೇ ಯಾವುದು ಎಲಿಮೆಂಟ್ ಅಪ್ಪ ಅಂದರೆ ಇದೇ ಒಂದು ಎಲಿಮೆಂಟ್ಸ್, ಯಾವುದು? ಸೋಡಿಯಮು. ಸೊ ಸೋಡಿಯಂ ಏನಿದೆ, ಇದು ಏನಿದೆ? ಅಲ್ಕಲಿ ಮೆಟಲ್ಸು, ಸೋಡಿಯಮು, ಲಿಥಿಯಮು. ಸೊ ಇದೆಲ್ಲ ಏನಿರುತ್ತೆ ಅಂದರೆ ಅಲ್ಕಲಿ ಮೆಟಲ್ಸ್ಗಳಲ್ಲಿ ಬರ್ತಕ್ಕಂಥ ಎಲಿಮೆಂಟ್ಸ್ಗಳು. ಸೊ ಜಸ್ಟ್ ನೀವು ಐಡೆಂಟಿಫೈ ಮಾಡಬೇಕು, ಕಾರ್ಬನ್ ಇದೆಯೋ, ನೈಟ್ರೋಜನ್ ಇದೆಯೋ, ಅಥವಾ ಆಕ್ಸಿಜನ್ ಬರುತ್ತೋ. ಸೊ ಎಲ್ಲ ಐಡೆಂಟಿಫೈ ಮಾಡೋಕ್ಕೆ ನಿಮ್ಗೆ ಬರಬೇಕು. ಯಾಕಂದರೆ ಈ ಕಾರ್ಬನ್ನು, ನೈಟ್ರೋಜನು, ಆಮೇಲೆ ಆಕ್ಸಿಜನ್ ತಗೊಂಡ್ರೆ ಇವೆಲ್ಲ ಎಲ್ಲಿ ಬರುತ್ತೆ? ಪಿ ಬ್ಲಾಕ್ನಲ್ಲಿ ಬರುತ್ತೆ, ಹೌದಲ್ಲ? ಸೊ ಪಿ ಅಂದರೆ ಏನಿದು? ಯಾವ ಗ್ರೂಪ್ ಅಂತ ಹೇಳಿದ್ರಲ್ಲಿ?
ಆಕ್ಸಿಜನ್ ಫ್ಯಾಮಿಲಿ, ಹ್ಯಾಲೋಜನ್ ಫ್ಯಾಮಿಲಿ, ನೋಬೆಲ್ ಗ್ಯಾಸಸ್ ಫ್ಯಾಮಿಲಿ. ಸೊ ಈ ಥರ ಎಲ್ಲ ಬರೋದೇ ಈ ಯಾವುದರಲ್ಲಿ ಪಿ ಬ್ಲಾಕ್ ಎಲಿಮೆಂಟ್ಸ್ನಲ್ಲಿ. ಸೊ ಇಲ್ಲಿ ಇರೋದೇ ಸೋಡಿಯಂ. ಸೊ ಸೋಡಿಯಂ ಇಟ್ ಇಸ್ ಎ ಅಲ್ಕಲಿ ಮೆಟಲ್ಸ್ ಅಂತ ಹೇಳ್ಬೋದು. ಇನ್ನು ನಾಲ್ಕನೇ ಒಂದು ಕ್ವಶನ್ ನೋಡಿದ್ರೆ ನೋಡಿ, ಫೋರ್ತ್ ಕ್ವಶನ್ ಏನು ಕೇಳಿದ್ರೆ ನೋಡಿ ಅವರು, ಭೌಮಿಕ ಕ್ಷಾರೀಯ ನೋಡಿ, ಭೌಮಿಕ ಕ್ಷಾರೀಯ ಲೋಹಗಳ ಇಲೆಕ್ಟ್ರಾನ್ ಯಾವ ಉಪಕವಚವನ್ನ ಸೇರುತ್ತವೆ? ಭೌಮಿಕ ಕ್ಷಾರೀಯ ಲೋಹ ಅಂದ್ರೆ ಇಂಗ್ಲಿಷ್ನಲ್ಲಿ ಏನಂತಾರೆ ಅಂದ್ರೆ ಅಲ್ಕಲೈನ್ ಅರ್ತ್ ಮೆಟಲ್ಸ್. ನೋಡಿ, ನೀವು ಯಾವಾಗ ಎಕ್ಸಾಮ್ಗೆ ಹೋಗಿರ್ತಾರೆ, ಎಕ್ಸಾಮ್ನಲ್ಲಿ ನಿಮಗೆ ಕ್ವಶನ್ಸ್ ಕನ್ನಡದಲ್ಲಿ ಕೂಡ ಇರುತ್ತೆ, ಆಮೇಲೆ ಇಂಗ್ಲೀಷ್ನಲ್ಲಿ ಕೂಡ ಇರುತ್ತೆ. ಸೊ ಹೀಗಾಗಿ ನಿಮಗೆ ಏನಾದ್ರು ಕನ್ನಡದಲ್ಲಿ ಅರ್ಥ ಆಗಿಲ್ಲ ಅಂದ್ರೆ ಇಂಗ್ಲಿಷ್ ಕ್ವಶನ್ ಇರುತ್ತೆ, ಸೇಮ್ ಕ್ವಶನ್ ನಂಬರ್ ಇರುತ್ತೆ. ಸೊ ಅಲ್ಲಿ ನೀವು ಅದನ್ನ ಸ್ವಲ್ಪ ಟ್ಯಾಲಿ ಮಾಡ್ಕೋಬೇಕು. ಓಕೆ, ಸೊ ನಮಗೂ ಕೂಡ ಕೆಲವೊಂದು ಶಬ್ದಗಳು ಗೊತ್ತಾಗಲ್ಲ, ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್. ಸೊ ಹೀಗಾಗಿ ನಾನಿಲ್ಲಿ ಬ್ರಾಕೆಟ್ನಲ್ಲಿ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ, ಹೌದಾ? ಸೊ ಭೌಮಿಕ ಕ್ಷಾರೀಯ ಲೋಹಗಳ ಇಲೆಕ್ಟ್ರಾನ್ ಯಾವ ಉಪಕವಚವನ್ನು ಸೇರುತ್ತೆ ಅಂದ್ರೆ ಅಲ್ಕಲೈನ್ ಅರ್ತ್ ಮೆಟಲ್ ಯಾವುದೇ ಒಂದು ಎಲಿಮೆಂಟ್ಸ್ ನ ತಗೊಂಡ್ರೆ ಅದರ ಇಲೆಕ್ಟ್ರಾನ್ ಯಾವ ಉಪಕವಚವನ್ನ ಸೇರುತ್ತೆ ನೋಡಿ. ಫಸ್ಟ್ ಗ್ರೂಪ್ ಅಲ್ಕಲಿ ಮೆಟಲ್ಸ್, ಸೆಕೆಂಡ್ ಗ್ರೂಪ್ ಅಂದ್ರೆ ಏನ್ ಬರ್ತಿದ್ವು ಅಲ್ಕಲೈನ್ ಅರ್ತ್ ಮೆಟಲ್ಸ್. ಸೊ ಫಸ್ಟ್ ಅಂಡ್ ಸೆಕೆಂಡ್ ಗ್ರೂಪ್ ಎಲ್ಲಿ ಬರುತ್ತೆ ಹೇಳಿ? ಎಸ್ ಬ್ಲಾಕ್ ಎಲಿಮೆಂಟ್ ನಲ್ಲಿ ಬರುತ್ತೆ. ಇದು ನಿಮ್ಗೆ ಗೊತ್ತಿರ್ಲಿ, ಹೌದಲ್ಲ? ಸೊ ಹೀಗಾಗಿ ಇದ್ರ ಬಿಟ್ರೆ ಇಲ್ಲಿ ಎಫ್ ಕೊಟ್ಟಿದ್ದಾರೆ, ಇದು ರಾಂಗ್ ಆನ್ಸರ್. ಡಿ ಕೊಟ್ಟಿದ್ದಾರೆ, ರಾಂಗ್ ಆನ್ಸರ್. ಪಿ ಕೂಡ ಕೊಟ್ಟಿದ್ದಾರೆ, ಇದು ಕೂಡ ರಾಂಗ್ ಆನ್ಸರ್. ಸೊ ಹೀಗಾಗಿ ಕರೆಕ್ಟ್ ಆನ್ಸರ್ ಏನಪ್ಪಾ ಅಂದ್ರೆ ಎಸ್ ಸಬ್ಸೆಲ್ ಅಥವಾ ಎಸ್ ಉಪಕವಚವನ್ನ ಸೇರುತ್ತವೆ. ಈ ತರ ನಿಮಗೆ ಐಡೆಂಟಿಫೈ ಮಾಡಕ್ಕೆ ಬರಬೇಕು, ಯಾವ ಎಲಿಮೆಂಟ್ಸ್ ಯಾವ ಗ್ರೂಪ್ ನಲ್ಲಿ ಇರುತ್ತೆ ಮತ್ತೆ ಅದರ ಕೊನೆ ಕಕ್ಷೆಯಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ ಯಾವ ಉಪಕವಚವನ್ನ ಸೇರುತ್ತವೆ. ಸೊ ಈ ತರ ಎಲ್ಲ ಐಡೆಂಟಿಫೈ ಮಾಡಕ್ಕೆ ನಿಮಗೆ ಬರಬೇಕು. ಓಕೆ ಓಕೆ ಇನ್ನು ಈ ಒಂದು 5ನೇ ಕ್ವಶನ್ ನೋಡಿದ್ರೆ ನೋಡಿ, 1s2 2s2 2p2 3s2 3p6 4s2 3d10 ವಸ್ತು ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? ಒಟ್ಟು 22 ಎಲೆಕ್ಟ್ರಾನ್ ಇದರಲ್ಲಿ ಕಾಣಿಸ್ತವೆ ನೋಡಿ. 1s2 ಇದರಲ್ಲಿ ಇದೆ, ಹೌದಾ? 2 4 10 12 18 20 22. ಸೊ ವಸ್ತು ಇದರಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ ಸಂಖ್ಯೆ ಎಷ್ಟಪ್ಪ ಅಂದ್ರೆ 22, 22. ಹಾಗಾದ್ರೆ 22 ಇಲೆಕ್ಟ್ರಾನ್ ಇದು ಯಾವ ಮೂಲ ವಸ್ತು ಇಲೆಕ್ಟ್ರಾನ್ ವಿನ್ಯಾಸ ಅಂತ ಕೇಳ್ತಾರೆ. 22 ಯಾವ್ದಿದೆ ಹೇಳಿ? ಕ್ಯಾಲ್ಸಿಯಂ ನ ತಗೊಂಡ್ರಿ, ಕ್ಯಾಲ್ಸಿಯಂ ಎಷ್ಟು ಇರುತ್ತೆ ಎಲೆಕ್ಟ್ರಾನ್ ಹೇಳಿ? ಕ್ಯಾಲ್ಸಿಯಂ ನಲ್ಲಿ 20 ಇಲೆಕ್ಟ್ರಾನ್ ಇರುತ್ತೆ. ಸೊ ಹೀಗಾಗಿ ಇದು ಇವರ ಆನ್ಸರ್ ಆಗಲ್ಲ. ಸ್ಕ್ಯಾಂಡಿಯಂ ತಗೊಂಡ್ರೆ 21 ಬರುತ್ತೆ, ಹೌದಲ್ಲ? ಸೊ ಇದು ಕೂಡ ಇದರ ಆನ್ಸರ್ ಆಗಲ್ಲ. ಪೊಟ್ಯಾಷಿಯಂ ತಗೊಂಡ್ರೆ ಇರ್ತಕ್ಕಂಥ ಎಲೆಕ್ಟ್ರಾನ್ ಎಷ್ಟಪ್ಪ ಅಂದ್ರೆ 19. ಸೊ ಇದು ಕೂಡ ಆಗಲ್ಲ. ಉಳಿದ್ರೆ ಯಾವ್ದಪ್ಪ ಅಂದ್ರೆ ಟಿಟ್ಯಾನಿಯಂ. ಸೊ ಟಿಟ್ಯಾನಿಯಂ ಇರ್ತಕ್ಕಂಥ ಎಲೆಕ್ಟ್ರಾನ್ ಸಂಖ್ಯೆ ಎಷ್ಟು? 22. ಹಾಗಾಗಿ ಇದರ ಒಂದು ಆನ್ಸರ್ ಯಾವ್ದಪ್ಪ ಅಂದ್ರೆ ಯಾವುದು? ಟಿಟ್ಯಾನಿಯಂ. ಟಿ ಐ ಅಂದ್ರೆ ಟಿಟ್ಯಾನಿಯಂ. ಸೊ ಈ ತರ ಯಾವುದೇ ಒಂದು ಎಲಿಮೆಂಟ್ಸ್ ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾದ್ರು ಕೊಟ್ಟಿದ್ರೆ ಐಡೆಂಟಿಫೈ ಮಾಡಕ್ ನಿಮ್ಗೆ ಬರಬೇಕು. ಬಂದ ಮೇಲೆ ಯಾವ ಒಂದು ಸಬ್ಸೆಲ್ಸ್ ನಲ್ಲಿ ಎಷ್ಟು ಎಲೆಕ್ಟ್ರಾನ್ ಫಿಲ್ಅಪ್ ಮಾಡಕ್ ಬರುತ್ತೆ ಅದು ಏನಾದ್ರು ನಿಮ್ಗೆ ಗೊತ್ತಾದ್ರೆ ಮುಗಿತು. ನೀವು ಈಸಿಯಾಗಿ ಯಾವ ಒಂದು ಎಲಿಮೆಂಟ್ಸ್ ನ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರುತ್ತೆ ಅಂತ ನಿಮಗೆ ಐಡೆಂಟಿಫೈ ಮಾಡಕ್ಕೆ ಬರುತ್ತೆ. ಸೊ ಹೀಗಾಗಿ ಇದರ ಒಂದು ಆನ್ಸರ್ ಏನಪ್ಪಾ ಅಂದ್ರೆ ಟಿಟ್ಯಾನಿಯಂ. ಓಕೆ ಓಕೆ ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ತಗೊಂಡ್ರೆ ನೋಡಿ, ಲ್ಯಾಂಥನೈಡ್ಸ್ ಇವು ಯಾವ ಲೋಹಗಳಲ್ಲಿ ಬರುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಲ್ಯಾಂಥನೈಡ್ಸ್ ಯಾವ ಲೋಹಗಳಲ್ಲಿ ಬರುತ್ತೆ? ಲ್ಯಾಂಥನೈಡ್ಸ್ ಎಲ್ಲಿದೆ ಗೊತ್ತಾ ನಿಮಗೆ? ಪಿರಿಯಡ್ ಟೇಬಲ್ ನ ಕೆಳಗಡೆ ಲೈನ್ ಏನು ಕೊಟ್ಟಿರ್ತಾರಲ್ಲ, ಲ್ಯಾಂಥನೈಡ್ಸ್ ಮತ್ತೆ ಆಕ್ಟಿನೈಡ್ಸ್ ಅಂತ 2 ರೋಸ್ ಇದೆ. ಸೊ ಆ 2 ರೋಸ್ ಎಲ್ಲಿ ಬರ್ತಪ್ಪ ಅಂದ್ರೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ನಲ್ಲಿ ಬರುತ್ತೆ. ಲಕ್ಷಡಿ ಎಲ್ಲಿ ಬರುತ್ತೆ? ಎಫ್ ಬ್ಲಾಕ್ ಎಲಿಮೆಂಟ್ಸ್ ನಲ್ಲಿ ಬರುತ್ತೆ. ಸೊ ಹಾಗಾಗಿ ನೋಡಿ, 1ನೇ ಆಪ್ಷನ್ ಏನು ಕೊಟ್ಟಿದ್ರು, ಅಲ್ಕಲಿ ಮೆಟಲ್ಸ್ ಗಳಲ್ಲಿ ಬರುತ್ತಾ? ಬರಲ್ಲ, ಇದು ರಾಂಗ್ ಆನ್ಸರ್. ಸೆಕೆಂಡು ಬಹುಮುಖ ಕ್ಷಾರೀಯ ಲೋಹ ಅಂದ್ರೆ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಅಲ್ಲಿ ಬರುತ್ತಾ? ಬರಲ್ಲ, ಇದು ರಾಂಗ್ ಆನ್ಸರ್. ಇನ್ನು ಉಳಿದ 2 ಆಪ್ಷನ್ ಏನು ಕೊಟ್ಟಿದ್ದಾರೆ ನೋಡಿ. 3ನೇ ಆಪ್ಷನ್ ಕೊಟ್ಟಿದ್ದಾರೆ ಸಂಕ್ರಾಂತಿ ಬಹುಮುಖ ಲೋಹ ಅಂದ್ರೆ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಯಾವಾಗ ಕರೀತಾರೆ ಅಂದ್ರೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಗಳಿಗೆ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕರೀತಾರೆ. ಹಾಗಾದ್ರೆ ಇದರ ಆನ್ಸರ್ ಏನಪ್ಪಾ ಅಂದ್ರೆ ಒಳ ಸಂಕ್ರಾಂತಿ ಲೋಹ ಅಥವಾ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಸೊ ಇದೇ ಇದರ ಒಂದು ಸರಿಯಾದ ಉತ್ತರ. ಓಕೆ, ಪ್ರಶ್ನೆ ಆಯ್ತಾ? ಕ್ವಶನ್ ಏನು ಕೇಳಿದ್ರೆ ನೋಡಿ, ಲ್ಯಾಂಥನೈಡ್ಸ್ ಇವು ಯಾವ ಲೋಹಗಳಲ್ಲಿ ಬರುತ್ತವೆ? ಯಾವ ಲೋಹಗಳಲ್ಲಿ? ಇನ್ನರ್ ಟ್ರಾನ್ಸಿಷನ್ ಮೆಟಲ್ಸ್ ಇದೆ. ಈ ಒಂದು ಲಾಸ್ಟ್ ಒಂದು ಆನ್ಸರ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ನಲ್ಲಿ ಇದು ಬರುತ್ತೆ. ಒಳ ಸಂಕ್ರಾಂತಿಯ ಲೋಹ ಅಂತ ಕರೀತಾರೆ. ಇನ್ನು 7ನೇ ಒಂದು ಕ್ವಶನ್ ತಗೊಂಡ್ರೆ ನೋಡಿ, 7ನೇ ಕ್ವಶನ್ ಏನ್ ಹೇಳುತ್ತೆ ನಮಗೆ,
ಲೋಹ ಮತ್ತು ಅಲೋಹಗಳ ಮಧ್ಯೆ ಗುಣಲಕ್ಷಣ ಇರತಕ್ಕಂತಹ ಮೂಲ ವಸ್ತುಗಳು ಏನೆಂದು ಕರೆಯುತ್ತಾರೆ? ನೋಡಿ, ಲೋಹ ಅಂದ್ರೆ ಏನು? ಮೆಟಲ್ಸ್. ಅಲೋಹ ಅಂದ್ರೆ ನಾನ್ ಮೆಟಲ್ಸ್. ಇವುಗಳ ಮಧ್ಯದಲ್ಲಿರ್ತಕ್ಕಂತಹ ಗುಣಲಕ್ಷಣಗಳು ಹೊಂದಿರತಕ್ಕಂತಹ ಮೂಲ ವಸ್ತು ಏನಂತ ಕರೀತಾರೆ? ನೋಡಿ, ಆಪ್ಷನ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಲೋಹ ಬರ್ತಾ ಇಲ್ಲ, ರಾಂಗ್ ಆನ್ಸರ್. ನಾನ್ ಮೆಟಲ್ಸ್ ಬರುತ್ತಾ? ಬರಲ್ಲ. ಜಡಾನಿಲಗಳು, ನೋಬೆಲ್ ಗ್ಯಾಸಸ್ ಬರ್ತಾ? ಬರಲ್ಲ. ಹಾಗಾದ್ರೆ ಆನ್ಸರ್ ಏನಪ್ಪಾ ಅಂದ್ರೆ ಲೋಹಾಭಗಳು ಅಂದ್ರೆ ಮೆಟಲಾಯ್ಡ್ಸ್ ಅಂದ್ರನೇ ಲೋಹ ಮತ್ತೆ ಅಲೋಹಗಳ ಮಧ್ಯ ಗುಣಲಕ್ಷಣ ಇರ್ತಕ್ಕಂತಹ ಮೂಲ ವಸ್ತುಗಳು ಯಾವಂದ್ರೆ ಈ ಒಂದು ಆನ್ಸರ್ ಏನಂದ್ರೆ ಮೆಟಲಾಯ್ಡ್ಸ್. ಸೊ ಇದು ಇದರ ಸರಿಯಾದ ಉತ್ತರ. ಲೋಹಾಭಗಳು ಅಥವಾ ಇಂಗ್ಲಿಷ್ ನಲ್ಲಿ ಮೆಟಲಾಯ್ಡ್ಸ್ ಅಂತ ಕರೀತಾರೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಲೋಹ ಮತ್ತೆ ಅಲೋಹಗಳು. ಓಕೆ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ತಗೊಂಡ್ರೆ ನೋಡಿ, ಕ್ವಶನ್ ನಂಬರ್ 8. ಶೂನ್ಯ ಗುಂಪಿನ ಧಾತುಗಳೆಂದು ಯಾವುದಕ್ಕೆ ಕರೆಯುತ್ತಾರೆ? ಎಷ್ಟು ಈಜಿ ಕ್ವಶನ್ ಇದೆ ನೋಡಿ. ಈಜಿ ಅಲ್ಲ, ಬಟ್ ನಿಮ್ಮ ಲೆವೆಲ್ಕಿದು ಸ್ವಲ್ಪ ಮೀಡಿಯಂ ಕ್ವಶನ್ ಇದೆ, ಈಜಿ ಏನಲ್ಲ. ನೋಡಿ, ಕ್ವಶನ್ಸ್ ಏನು ಕೇಳ್ತಾರೆ? ಶೂನ್ಯ ಗುಂಪಿನ ಧಾತುಗಳೆಂದು ಯಾವುದಕ್ಕೆ ಕರೆಯುತ್ತಾರೆ? ನೋಡಿ, ಶೂನ್ಯ ಗುಂಪಿನ ಧಾತುಗಳು ನಿಮ್ಗೆ ಆನ್ಸರ್ ನಾನು ಹೇಳಿದ್ದೀನಿ ಆಲ್ರೆಡಿ. ಯಾವುದಕ್ಕೆ ಕರಿತಾರೆ ಅಂದ್ರೆ ಜಡಾನಿಲಗಳು ಇದರ ಸರಿಯಾದ ಉತ್ತರ. ಯಾಕಂದ್ರೆ ಈ ಲೋಹವನ್ನು ತಗೊಂಡ್ರೆ ಇದಕ್ಕೆ ಶೂನ್ಯ ಗುಂಪಿನ ಎಲಿಮೆಂಟ್ಸ್ ಅಂತ ಕರೀತಾರ? ಕರೆಯಲ್ಲ. ಓಕೆ. ಅಲೋಹಗಳನ್ನು ತಗೊಂಡ್ರೆ ಇದಕ್ಕೆ ಕರೀತಾರ ಶೂನ್ಯ ಗುಂಪಿನ ಇದು ಅಂತ? ಏನು ಧಾತುನ ಕರೀತಾರ? ಇಲ್ಲ. ಮೆಟಲಾಯ್ಡ್ಸ್ಗಳು ಕರೀತಾರ? ಕರೆಯಲ್ಲ. ಸೊ ಹೀಗಾಗಿ ಇದರ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಜಡಾನಿಲಗಳು ಇದರ ಒಂದು ಸರಿಯಾದ ಉತ್ತರ. ಅಥವಾ ಅದಕ್ಕೆ ನಾವು ನೋಬೆಲ್ ಗ್ಯಾಸಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಏನು? ನೋಬೆಲ್ ಗ್ಯಾಸಸ್. ಇದಕ್ಕೆ ನಾವು ಶೂನ್ಯ ಗುಂಪಿನ ಧಾತುಗಳಂತ ಕರೀತಾರೆ. ಹೌದಾ? ಓಕೆ. ಇನ್ನು 9ನೇ ಕ್ವಶನ್ ತಗೊಂಡ್ರೆ ನೋಡಿ, 9ನೇ ಕ್ವಶನ್ ಏನಿದೆ? ವಿಮಾನ ನಿಲ್ದಾಣದ ರನ್ವೇ ದೀಪಗಳ ತಯಾರಿಕೆಯಲ್ಲಿ ಯಾವ ಒಂದು ಅನಿಲವನ್ನ ಬಳಸ್ತಾರೆ? ನೋಡಿ, ವಿಮಾನ ನಿಲ್ದಾಣ ಏರ್ಪೋರ್ಟ್ ಇರುತ್ತಲ್ಲ, ಸೊ ಏರ್ಪೋರ್ಟ್ ನಲ್ಲಿ ಸೊ ಅಲ್ಲಿ ಲೈಟ್ ಎಲ್ಲ ಅಲ್ಲೆಲ್ಲ ಹಾದಿ ಅಲ್ಲಿ ಒಂದೇನು ರನ್ವೇ ಇರುತ್ತಲ್ಲ ಅಲ್ಲೆಲ್ಲ ಮಿನ್ಸ್ತಾ ಇರುತ್ತೆ. ಸೊ ಆ ಮಿನ್ಸ್ತಕ್ಕಂಥ ಪ್ರಾಪರ್ಟಿ ಇರತಕ್ಕಂಥ ಗ್ಯಾಸ್ ಯಾವುದು? ಅಥವಾ ಆ ಒಂದು ಲೈಟ್ ನ ತಯಾರು ಮಾಡಬೇಕಾದ್ರೆ ಯಾವ ಒಂದು ಗ್ಯಾಸ್ ನ ಬಳಸ್ತಾರೆ? ಅನಿಲ್ ಅಂದ್ರೆ ಗ್ಯಾಸ್. ಯಾವ ಗ್ಯಾಸ್ ನ ಬಳಸ್ತಾರೆ ಅಂತ ಒಂದು ಕ್ವಶನ್ ನ ನಿಮ್ಗೆ ಹೊರಗೆ ಕೇಳಿರ್ತಾರೆ. ಸೊ ಫಸ್ಟ್ ಒಂದು ನೋಡಿ, ಹೀಲಿಯಂ ಕೊಟ್ಟಿದೆ. ಹೀಲಿಯಂ ನ ಎಲ್ಲಿ ಯೂಸ್ ಮಾಡ್ತೀವಿ ಗೊತ್ತಾ ನಿಮ್ಗೆ? ಬಲೂನ್ ನ ಉಬ್ಸಕ್ಕೆ ನಾವು ಯೂಸ್ ನ ಮಾಡ್ತೀವಿ. ಇನ್ನು ರೆಡಾನ್ ತಗೊಂಡ್ರೆ ರೆಡಾನ್ ಎಲ್ಲಿ ಯೂಸ್ ಮಾಡ್ತೀವಿ ಗೊತ್ತಾ? ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡೋ ಸಲುವಾಗಿ ಈ ಒಂದು ರೆಡಾನ್ ನ ಯೂಸ್ ಮಾಡ್ತಾರೆ. ಇನ್ನು ನಿಯಾನ್ ತಗೊಂಡ್ರೆ ನಿಯಾನ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ LED ಲೈಟ್ ಇರುತ್ತಲ್ಲ, LED ಲೈಟ್ಸ್. ಸೊ ಡಿಸೈನ್ ಬೇರೆ ಬೇರೆ ಕಲರ್ LED ಲೈಟ್ ಸಿಗುತ್ತಲ್ಲ, ಸೊ ಆ ಒಂದು LED ಲೈಟ್ ನ ತಯಾರು ಮಾಡೋ ಸಲುವಾಗಿ ನಿಯಾನ್ ನ ಯೂಸ್ ಮಾಡ್ತಾರೆ. ಓಕೆ. ಇನ್ನು ಲಾಸ್ಟ್ ಒಂದು ಆಪ್ಷನ್ ಇದೆ ಕ್ರಿಪ್ಟಾನ್. KR ಅಂದ್ರೆ ಕ್ರಿಪ್ಟಾನ್. ಈ ಕ್ರಿಪ್ಟಾನ್ನೇ ಈ ಒಂದು ರನ್ವೇ ವಿಮಾನ ನಿಲ್ದಾಣದ ರನ್ವೇ ದೀಪ ತಯಾರಿಕೆಯಲ್ಲಿ ಬಳಸ್ತಕ್ಕಂಥ ಅನಿಲ. ಸೊ ಇದರ ಸರಿಯಾದ ಉತ್ತರ ಯಾವುದಂದ್ರೆ ಕ್ರಿಪ್ಟಾನು. ಏನು? ಕ್ರಿಪ್ಟಾನು. ಓಕೆ. ಓಕೆ. ಇನ್ನು ಲಾಸ್ಟ್ ಒಂದು ಕ್ವಶನ್ ಇದೆ ಈ ಒಂದು ಚಾಪ್ಟರ್ ನಲ್ಲಿ. ಅತ್ಯಂತ ಹಗುರವಾದ ಲೋಹ ಯಾವುದಂತ ಕ್ವಶನ್ ಕೇಳ್ತಾರೆ. ಅತ್ಯಂತ ಹಗುರವಾದಂತ ಲೋಹ ಯಾವುದು? ನೋಡಿ, ಕ್ವಶನ್ ಏನ್ ಕೇಳಿದ್ರು? ಅತ್ಯಂತ ಹಗುರವಾದ ಲೋಹ. ಆಲ್ರೆಡಿ ಚಾಪ್ಟರ್ ಒಂದು ವಿಡಿಯೋಸ್ನ ಒಂದು ಕ್ಲಾಸ್ನ ಹೇಳುವಾಗ ಆ ಒಂದು ವಿಡಿಯೋಸ್ ನಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ಯಾವ ಅತ್ಯಂತ ಹಗುರವಾದ ಲೋಹ ಯಾವುದು, ಅತ್ಯಂತ ಭಾರವಾಗಿರ್ತಕ್ಕಂಥ ಲೋಹ ಯಾವುದು, ದ್ರವ ರೂಪದಲ್ಲಿ ಸಿಗತಕ್ಕಂಥ ಲೋಹಗಳು ಯಾವ ಇರುತ್ತವೆ, ಅದ್ರ ಬಿಟ್ಟರೆ ಅತ್ಯಂತ ಬೆಲೆ ಬಾಳುವ ಲೋಹಗಳು ಯಾವ ಇರುತ್ತವೆ, ಇದೆಲ್ಲ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಹೀಗಾಗಿ ಇದರ ಒಂದು ಆನ್ಸರ್ ಏನಪ್ಪಾ ಅಂದ್ರೆ ಲಿಥಿಯಂ ಇದರ ಒಂದು ಆನ್ಸರ್. ಇದು ಅತ್ಯಂತ ಹಗುರವಾಗಿರ್ತಕ್ಕಂಥ ಲೋಹ. ಇನ್ನು ಈ ಒಂದು ಆಸ್ಮಿಯಂ ತಗೊಂಡ್ರೆ ಆಸ್ಮಿಯಂ ಇರುತ್ತಲ್ಲ, ಸೊ ಆಸ್ಮಿಯಂ ಏನಿದೆ ಹೇಳಿದ್ದು? ಅತ್ಯಂತ ಭಾರವಾದ ಲೋಹ. ಇನ್ನು ಈ ಪಾದರಸವನ್ನು ತಗೊಂಡ್ರೆ ಪಾದರಸ ಏನಿರುತ್ತೆ ಹೇಳಿ? ಇದು ಪಾದರಸ ಅಂದ್ರೆ ಮರ್ಕ್ಯೂರಿ. ಇದು ನಮಗೆ ದ್ರವ ರೂಪದಲ್ಲಿ ಸಿಗ್ತಕ್ಕಂಥ ಒಂದು ಎಲಿಮೆಂಟ್. ಹೌದಾ? ಇನ್ನು ಪ್ಲಾಟಿನಂ ತಗೊಂಡ್ರೆ ಪ್ಲಾಟಿನಂ ಏನಿದೆ? ಇದು ಬೆಲೆ ಬಾಳ್ತಕ್ಕಂಥ ಒಂದು ಲೋಹ ಇದೆ. ಹೌದಾ? ಸೊ ಹೀಗಾಗಿ ಇದರ ಒಂದು ಕರೆಕ್ಟ್ ಆನ್ಸರ್ ಏನಪ್ಪಾ ಅಂದ್ರೆ ಕರೆಕ್ಟ್ ಆನ್ಸರ್ ಯಾವುದು? ಅತ್ಯಂತ ಹಗುರವಾದ ಲೋಹ ಲಿಥಿಯಂ. ಸೊ ನೀವೆಲ್ಲ ಬರೀ ಕೇವಲ ನೀವು ಅತ್ಯಂತ ಹಗುರವಾದ ಲೋಹ ಯಾವುದು, ಆಮೇಲೆ ಭಾರವಾದ ಲೋಹ ಯಾವುದು, ದ್ರವ ರೂಪ ಲೋಹ ಇಷ್ಟೇ ಓದ್ರೆ ಸಾಕಾಗಲ್ಲ. ನಾನು ಈ ಸೆಕೆಂಡ್ ವಿಡಿಯೋಸ್ ನಲ್ಲಿ ಕೊಟ್ಟೇನೆ. ಈ ಒಂದು ಚಾಪ್ಟರ್ ಸೆಕೆಂಡ್ ವಿಡಿಯೋಸ್ ನಲ್ಲಿ ಇದೆ ಡೀಟೇಲ್ಸ್ ಆಗಿ. ಸೊ ಅದನ್ನ ರಿಪೀಟ್ ಆಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ. ಸೊ ಎಲ್ರಿಗೂ ಪ್ರತಿಯೊಂದು ಕ್ವಶನ್ ಅರ್ಥ ಆಗಿದೆ ಅಂತ ತಿಳ್ಕೊಂಡಿನಿ. ಸೊ ಮತ್ತೆ ಇನ್ನು ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ ಏನಾದರೂ ನಿಮಗೆ ಇದು ಇಷ್ಟ ಆಗಿದ್ರೆ ಅವ್ರಿಗೆ ನೀವು ಶೇರ್ ಮಾಡ್ಬೋದು.
ಇಲ್ಲಿ ಯಾವುದೇ ರೀತಿ ದುಡ್ಡನ್ನ ಕೊಡಬೇಕಲ್ಲ, ಟೋಟಲ್ ಆಗಿ ನಮ್ಮ ಕ್ಲಾಸು ಫ್ರೀ ಆಫ್ ಕಾಸ್ಟ್ ಇದೆ. ಸೊ ಹೀಗಾಗಿ ನೀವು ನಿಮ್ಮ ಫ್ರೆಂಡ್ಸ್ ಕೂಡ ಇದನ್ನು ಶೇರ್ ಮಾಡ್ಬೋದು. ಇನ್ನು ಯಾರ್ಯಾರು GPSTR, ST, HSTR, FDA, ISKS, PSI ಮುಂತಾದವುಗಳು ಒಂದು ತಯಾರಿ ಮಾಡ್ತಾ ಇದ್ದೀರಾ, ಸೊ ಅವರಿಗೆ ಕೂಡ ಇದು ಉಪಯೋಗ ಆಗ್ತಕ್ಕಂಥ ಒಂದು ಕ್ಲಾಸ್ ಇದೆ. ಸೊ ಫ್ರೀ ಆಫ್ ಕಾಸ್ಟ್ ಇದೆ. ಸೊ ಪ್ರತಿಯೊಬ್ಬರು ನೋಡ್ಬೋದು. ಕೇವಲ TET ಅವ್ರು ಅಷ್ಟೇ ನೋಡ್ಬೇಕಾ ಅಥವಾ HSTR ಅವ್ರು ಅಷ್ಟೇ ನೋಡ್ಬೇಕಾ, FDA ಅವ್ರು ನೋಡ್ಬೇಕಾ, ಹಾಗೇನಿಲ್ಲ. ಇದು ಪ್ರತಿಯೊಬ್ಬರು ಸಂಬಂಧಪಟ್ಟಿರ್ತಕ್ಕಂಥ ಸಾಮಾನ್ಯ ವಿಜ್ಞಾನ. ಸೊ ಈ ನೀವು ಸ್ಕ್ರೀನ್ ಕಾಣಿಸ್ತಾ ಇಲ್ಲ, ಕರ್ನಾಟಕ TET ಇರ್ಬೋದು, GPSTR, HSTR, FDA, ISKS, PSI, PDF. ಸೊ ಪ್ರತಿಯೊಬ್ಬರಿಗೂ ವಿಜ್ಞಾನದ ಸಿಲೆಬಸ್ನ ಬರತಕ್ಕಂಥ ಚಾಪ್ಟರ್ಗಳನ್ನ ತೆಗೆದುಕೊಂಡೆ ನಾವು ಒಂದು ಕ್ಲಾಸ್ ನಿಮಗೆ ಫ್ರೀ ಆಫ್ ಕಾಸ್ಟ್ನಲ್ಲಿ ಕೊಡ್ತಾ ಇದ್ದೀವಿ. ಸೊ ಪ್ರತಿಯೊಬ್ಬರು ನೋಡ್ಬೋದು. ಇದೇ ರೀತಿ ನಿಮಗೆ ಚಾಪ್ಟರ್ ನಂಬರ್ 3 ಬರುತ್ತೆ. ನೆಕ್ಸ್ಟ್ ಪರಮಾಣು ಮತ್ತು ಪರಮಾಣುವಿನ ರಚನೆ, ಅದರಲ್ಲಿರ್ತಕ್ಕಂಥ ಅಣುವಿನ ಬಗ್ಗೆ ಒಂದು ಮಾಹಿತಿ ಆಗಿರ್ಬೋದು, ಅಯನ್ಸ್ಗಳಂದ್ರೇನು ಅದರ ಒಂದು ಬಗ್ಗೆ ಮಾಹಿತಿ ಆಗಿರ್ಬೋದು, ಅಣುಸೂತ್ರವನ್ನು ಹೇಗೆ ಬರೀತಾರೆ, ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಏನು, ಅಪೋಲೋ ಪ್ರಿನ್ಸಿಪಲ್ ಯಾವ ಥರ ಒಂದು ರೂಲ್ಸ್ನ ಕೊಡುತ್ತೆ, ಇಂಪಾರ್ಟೆಂಟ್ ಎಲಿಮೆಂಟ್ಸ್ ನಾವು ಡೈಲಿ ಲೈಫ್ನಲ್ಲಿ ಯಾವ್ಯಾವ ಎಲಿಮೆಂಟ್ಸ್ಗಳನ್ನ ಯೂಸ್ ಮಾಡ್ತೀವಿ, ಬಿಟ್ಟರೆ ಐಸೋಟೋನ್ಸ್ ಇರ್ಬೋದು, ಐಸೋಬಾರ್ಸು, ಐಸೋಟೋಪ್ಸು, ಐಸೋಮರ್ಸು, ಜಾನ್ ಡಲ್ಟನ್ ಸಿದ್ಧಾಂತಗಳಲ್ಲಿ ಏನು ಹೇಳಿರ್ತಾರೆ. ಸೊ ಇದೆಲ್ಲವುಗಳನ್ನು ನಾವು ಚಾಪ್ಟರ್ ನಂಬರ್ 3 ಪರಮಾಣು ಮತ್ತು ಪರಮಾಣುವಿನ ರಚನೆಯಲ್ಲಿ ನೋಡ್ತೀವಿ. ಅದರ ಜೊತೆ ಅದರ ಒಂದು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೂಡ ನಾವು ಮುಂಬರುವ ವಿಡಿಯೋಸ್ನಲ್ಲಿ ಕೊಡ್ತೀವಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ಒಂದು ವಿಡಿಯೋಸ್ನಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.